ಹೊನ್ನಾಳಿ ಪಟ್ಟಣದ ಎಲ್ಲ ನಾಗರಿಕ ಬಂಧುಗಳಿಗೆ, ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ, ಎಲ್ಲ ಜಾತಿ ವರ್ಗದ ಸಮಾಜ ಬಂಧುಗಳಿಗೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಸಹ ನಾನು ಶುಭಾಶಯವನ್ನು ಕೋರ್ತಾ, ಈ ಒಂದು ಮಾರಿಕಾಂಬಾ ಜಾತ್ರೆ ಉತ್ಸವ ಯಶಸ್ವಿಯಾಗಿ ನೀಡಲಿ. ಈ ಒಂದು ಅಮ್ಮನ ಆಶೀರ್ವಾದ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಒಂದು ಒಳ್ಳೆಯ ಮಳೆ ಬೆಳೆ ಆಗಿ ರೈತರು ಜನಗಳು ನೆಮ್ಮದಿಯಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇವತ್ತು ಏನು ಹೊನ್ನಾಳಿ ಪಟ್ಟಣದಲ್ಲಿ ಒಂದು 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವವನ್ನು ನಮ್ಮ ಹೊನ್ನಾಳಿಯ ನಮ್ಮ ಆತ್ಮೀಯ ಸ್ನೇಹಿತರು, ಮಾಜಿ ಪುರಸಭೆಯ ಸದಸ್ಯರು, APMCಯ ಮಾಜಿ ಅಧ್ಯಕ್ಷ ಧರ್ಮಪ್ಪನವರು ಈ ಜಾತ್ರಾ ಮಹೋತ್ಸವದ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಧರ್ಮಪ್ಪನವರು ಸಹ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅದೇ ರೀತಿ ಖಜಾಂಚಿಗಳಾಗಿ ನಮ್ಮ ಪುಟ್ಟಪ್ಪನವರಿದ್ದಾರೆ, ಕಾರ್ಯದರ್ಶಿಗಳಾಗಿ ಮಂಜಪ್ಪನವರು ಇದ್ದಾರೆ, ನಮ್ಮ ಈ ಉತ್ಸವ ಸಮಿತಿಯ ಒಂದು ಅಧ್ಯಕ್ಷರಾಗಿ ನಮ್ಮ HD ವಿಜೇಂದ್ರಪ್ಪನವರು ಇದ್ದಾರೆ, ನಮ್ಮ ನರಸಿಂಹಪ್ಪನವರು ಸಹ ಸಹಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸತೀಶ್ ಅವರು ಇದ್ದಾರೆ, ನಾಗರಾಜ್ ಇದ್ದಾರೆ, ಭಾಳಷ್ಟು ಜನ ನಮ್ಮ ಚಾಟಿ ಶೇಖರಪ್ಪನವರು ಎಲ್ಲ ಹೇಳ್ಬೇಕಂದ್ರೆ ನಮ್ಮ ಗ್ರಾಮದ ಎಲ್ಲ ಯುವಕ ಮಿತ್ರರು ಸಹ ಭಾಳ ಉತ್ಸಾಹದಿಂದ ಪ್ರತಿ ವರ್ಷಕ್ಕಿಂತ 5 ವರ್ಷಕ್ಕೆ ನಡೀತಕ್ಕಂಥ ಈ ಜಾತ್ರೆಯನ್ನು ಈ ವರ್ಷ ಭಾಳ ಅದ್ಧೂರಿಯಾಗಿ ವಿಶೇಷವಾಗಿ ಇವತ್ತು ಅಲಂಕಾರವನ್ನು ಹೊನ್ನಾಳಿಯಲ್ಲಿ ಬೀದಿಗಳನ್ನು ಅಲಂಕಾರವನ್ನು ಮಾಡೋದ್ರ ಜೊತೆಗೆ ಎಲ್ಲ ಒಂದು ದೇವಸ್ಥಾನಗಳನ್ನು ಸಹ ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳ ಒಂದು ದೇವಸ್ಥಾನಗಳನ್ನು ಸಹ ದೀಪಾಲಂಕಾರ, ಹೂವಿನ ಅಲಂಕಾರ, ಚಪ್ಪರಗಳ ಮುಖಾಂತರ ಇವತ್ತು ಅಲಂಕಾರವನ್ನು ಮಾಡಿ ಇವತ್ತು ನಮ್ಮ ಒಂದು ಹೊನ್ನಾಳಿ ನಗರ ಒಂದು ಎಷ್ಟು ಸಿಂಗರ ಆಗಿದೆ ಅಂದರೆ ಅದನ್ನು 2 ಮಾತಿಂದ ನಾವು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಯುವಕ ಮಿತ್ರರು, ನಮ್ಮ ಕಮಿಟಿಯವರ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಈ ಗ್ರಾಮವನ್ನು ಸಿಂಗಾರವನ್ನು ಮಾಡಿ ಇವತ್ತು ಏನು ಒಂದು ವಿಧಾನಪೂರ್ವಕವಾಗಿ ನಮ್ಮ ಮಾರಿಕಾಂಬಾ ಅಮ್ಮನನ್ನು ಇವತ್ತು ಇಲ್ಲಿ ನಮ್ಮ ಕುಂಬಾರಗೇರಿಯಲ್ಲಿರ್ತಕ್ಕಂಥ ದುರ್ಗಮ್ಮನ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಇಲ್ಲಿ ಸ್ಥಾಪನೆಯನ್ನು ಮಾಡಿ ಇಲ್ಲಿ ಪೂಜಾ ಕೈಂಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಇಂದು ಸಂಜೆ ಮಾರಿಕಾಂಬಾ ಗದ್ದಿಗೆ ಅಂತ ಹೇಳಿ ನಾವೇನು ಅಲ್ಲಿ ಹೊನ್ನಾಳಿ ನಮ್ಮ ಅಲ್ಲಮ್ಮ ದೇವಸ್ಥಾನ ಹಿಂಭಾಗ ಮಾಡಿದ್ದೀವಿ, ಅಲ್ಲಿಗೆ ಹೋಗಿ ಅಮ್ಮನನ್ನು ಸ್ಥಾಪನೆಯನ್ನು ಮಾಡಿ ನಾಳೆ ಮತ್ತೆ ನಮ್ಮ ಮಾರಿಕಾಂಬಾ ಜಾತ್ರೆಯ ವಿಧಿವಿಧಾನಗಳನ್ನು ಪೂರೈಸುವ ಮುಖಾಂತರ ನಾಡಿದ್ದು ಮಧ್ಯಾಹ್ನ 11 ಗಂಟೆಗೆ ಶ್ರೀ ಮಾರಿಕಾಂಬಾ ಗುರುವಾರ ಒಂದು ಮಾರಿಕಾಂಬಾ ಒಂದು ಉತ್ಸವ ಭಾಳ ಅದ್ಧೂರಿಯಾಗಿ ಇಲ್ಲಿ ಒಂದು ಜಾತ್ರಾ ಮಹೋತ್ಸವನ ಆಚರಣೆ ಮಾಡೋಕ್ಕೆ ಕಮಿಟಿಯವರು ತೀರ್ಮಾನ ಮಾಡಿದ್ದಾರೆ. 11 ಗಂಟೆಗೆ ಆ ಮೆರವಣಿಗೆ ಪ್ರಾರಂಭವಾಗುತ್ತೆ. ಆ ಮೆರವಣಿಗೆಯಲ್ಲಿ ವಿಶೇಷವಾದ ಎಲ್ಲ ಒಂದು ಏನು ಸಿದ್ಧತೆಗಳು, ಇವತ್ತು ಹಲಗೆ ಇರ್ಬೋದು, ಡೊಳ್ಳಿರ್ಬೋದು, ಇವತ್ತು ಏನು ಪ್ರಸಿದ್ಧ ಮಂಗಳೂರಿನ ಚಂಡೆ ಒಂದು ಬಾರಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವತ್ತು ವಿಶೇಷವಾಗಿ ಕಲಾ ತಂಡಗಳನ್ನು ಸಹ ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ. ಕಲಾ ತಂಡಗಳು, ಕೀಲ್ಕುದುರೆಗಳು, ಇನ್ನು ಹೆಣ್ಮಕ್ಕಳ ಒಂದು ಡೊಳ್ಳಿನ ಒಂದು ಕುಣಿತ, ಇವೆಲ್ಲವನ್ನೂ ಸಹ ಇವತ್ತು ಕಮಿಟಿಯವರು ಆಯೋಜನೆ ಮಾಡಿ ಈ ಒಂದು ಭಕ್ತಿಯನ್ನು ಏನು ಈ ಜನಗಳಿಗೆ ಒಂದು ಸಮರ್ಪಣೆ ಮಾಡ್ತಕ್ಕಂಥ ಈ ಅಮ್ಮನ ಒಂದು ಆಶೀರ್ವಾದ ಈ ಭಾಗದ ಎಲ್ಲ ಜನಗಳಿಗೆ, ನಮ್ಮ ಹೊನ್ನಾಳಿಯ ಒಂದು ಎಲ್ಲ ನಾಗರಿಕರಿಗೆ, ಜಿಲ್ಲೆಯ ಎಲ್ಲರಿಗೂ ಸಹ ಒಂದು ಅಮ್ಮನ ಆಶೀರ್ವಾದ ಸಿಗಲಿ ಅಂತೇಳಿ ಒಂದು ಅದ್ಧೂರಿ ಮೆರವಣಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಬಂದಂಥ ಭಕ್ತಾದಿಗಳು ಭಾಗವಹಿಸಬೇಕು. ಈ ಅಮ್ಮನ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕು. ಅಮ್ಮನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಅಮ್ಮನ ಆಶೀರ್ವಾದ ಈ ನಮ್ಮ ಜಿಲ್ಲೆ ಮತ್ತು ತಾಲೂಕಿಗೆ ಆಗಿ ಒಂದು ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಏನು ಮಾರಿಕಾಂಬಾ ಉತ್ಸವ ಸಮಿತಿ ಒಂದು ವತಿಯಿಂದ ಒಂದು ಅಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಜಾತ್ರೆ ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನೀನು ಹೇಳ್ತೀಯಾ? ನೀ ಅಧ್ಯಕ್ಷ ಹೇಳ್ಬೇಕು. ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಧರ್ಮಪ್ಪ ಮಾತಾಡಿದ್ರು. ಏನು ನಮ್ಮ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಏನು ಅದ್ಭುರಿಯಾಗಿ ನಡೀತದೆ. ನಾನೆಲ್ಲ ಸರ್ವ ಭಕ್ತಾದಿಗಳಲ್ಲಿ, ಎಲ್ಲ ನಾಗರಿಕ ಬಂಧುಗಳಲ್ಲಿ ಎಲ್ಲರೂ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ಳೋದಂದರೆ ಈ ಅಮ್ಮನ ಒಂದು ಉತ್ಸವದಲ್ಲಿ ಭಾಗಗೊಳ್ಳಿ, ಈ ಹಬ್ಬದಲ್ಲಿ ಒಂದು ಪಾಲ್ಗೊಳ್ಳಿ, ಜಾತ್ರಾ ಮಹೋತ್ಸವದಲ್ಲಿ ಭಾಗಗೊಳ್ಳಿ. ಶಾಂತಿ ಭಾಳ ಮುಖ್ಯ. ಯಾಕೆಂದರೆ ಯಾರೋ ಏನೇ ಇರಲಿ, ರಾಜಕೀಯ ಏನೇ ಇರಲಿ, ಅಮ್ಮನ ಶಾಂತಿಯಿಂದ ಏನು ಅಮ್ಮನ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಅಮ್ಮನ ಕೃಪೆಗೆ ಪಾತ್ರರಾಗಿ ಈ ಒಂದು 3 ದಿನಗಳ ಹಬ್ಬವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಎಲ್ಲ ನಮ್ಮ ಹೊನ್ನಾಳಿಯ ಎಲ್ಲ ಸರ್ವ ಭಕ್ತಾದಿಗಳು, ಎಲ್ಲ ಕಿರಿಯರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಒಂದು ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಹೊನ್ನಾಳಿ ತಾಲೂಕಿನ ಶಾಸಕರಾದ DG ಶಾಂತನಗೌಡವರು ಹೃದಯಪೂರ್ವಕವಾಗಿ ನಾವು ಬೇರೆ ಒಂದು ಫೋನ್ ಮುಖಾಂತರ ಹೇಳಿದ್ವಿ,
ಅವರು ನಮ್ಮ ಬಯಲುಸೀಮೆ ಮಂಡಳಿ ಅಧ್ಯಕ್ಷರಾದ HP ಮಂಜಪ್ಪನವರ ಒಂದು ಹಸ್ತಾಂತರ ಅವರ ಕೈಯಲ್ಲಿ 5 ಲಕ್ಷ ರುಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.